ಮಳೆ ಆಧಾರಿತ ಕೃಷಿಯನ್ನು ಪರಿವರ್ತಿಸುವುದು ಸಾವಯವ ಪದ್ಧತಿಗಳ ಶಕ್ತಿ. ಸುಸ್ಥಿರ ಕೃಷಿಯ ಸ್ಫೂರ್ತಿದಾಯಕ ಪ್ರಯಾಣಕ್ಕೆ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾವು 5 ರಿಂದ 7 ವರ್ಷ ಜೀವಿತಾವಧಿಯೊಂದಿಗೆ ದೇಸಿ ಪಾಲ ತೊಗರಿ ದೀರ್ಘಕಾಲಿಕದ ಅದ್ಭುತ ಸಾಮರ್ಥ್ಯವನ್ನು ಪ್ರದರ್ಶಿಸುತ್ತೇವೆ. ವಾರ್ಷಿಕವಾಗಿ 12 ಕ್ವಿಂಟಾಲ್ ಅಥವಾ ಅದಕ್ಕಿಂತ ಹೆಚ್ಚಿನ ಇಳುವರಿಯನ್ನು ಸಾವಯವ ಕೃಷಿ ವಿಧಾನಗಳ ಮೂಲಕ ನೀಡುತ್ತೇವೆ. ಸುಸ್ಥಿರ ಆದಾಯ ಮತ್ತು ಪರಿಸರ ಸಮತೋಲನವನ್ನು ಖಾತ್ರಿಪಡಿಸುವ ಮಳೆಯಾಶ್ರಿತ ಜಮೀನಿನಲ್ಲಿ ಒಂದೇ ವರ್ಷದಲ್ಲಿ 4 ಬೆಳೆಗಳನ್ನು ಬೆಳೆಯಲು ನವೀನ ವಿಧಾನವನ್ನು ಅನ್ವೇಷಿಸಿ. ನೈಜ ಪ್ರಪಂಚದ ಕೃಷಿ ಫಲಿತಾಂಶಗಳನ್ನು ವೀಕ್ಷಿಸಲು ಈ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿ ಮತ್ತು ಸಾವಯವ ವಿಧಾನಗಳೊಂದಿಗೆ ಮಳೆ ಆಧಾರಿತ ಕೃಷಿಯನ್ನು ನೀವು ಹೇಗೆ ಕ್ರಾಂತಿಗೊಳಿಸಬಹುದು ಎಂಬುದನ್ನು ತಿಳಿದುಕೊಳ್ಳಿ. ಒಟ್ಟಾಗಿ ಸುಸ್ಥಿರ ಮತ್ತು ಲಾಭದಾಯಕ ಕೃಷಿಯ ಭವಿಷ್ಯವನ್ನು ರಚಿಸೋಣ. ನಮಸ್ಕಾರ. ರಾಜೇಂದ್ರ ಕುಬಾರಿ ಕುಬಾ ಸಾಯಿಲ್ ಕಂಡೀಷನರಿಂದ ನಿಮ್ಮದು ದೇಸಿ ಪಾಳ ವೆರೈಟಿ ತೊಗರಿ ಅದಂತ ಹೇಳಿದ್ರಿ, ಹೊಸಕತ್ತೀವಿ. ನನಗೆ ಇದು ಯಾವಾಗ ಹಾಕ್ತೀವಿ ಸರ್? ಈ ಬೀಜ ಬಂದುಬಿಟ್ಟು ನಾವು ಜೂನ್ 23ನೇ ತಾರೀಕಿಗೆ ಹಾಕ್ತೀವಿ. ಇದು ಎಷ್ಟು ದಿವಸ? ಇದು ಇವತ್ತಿಗೆ ಲೆಕ್ಕ ಹಾಕಿದ್ರೆ 175 ಡೇಸ್ ರೀ. 170. ಬಟ್ ಇದು ಗಿಡದ್ದು ತಳಿ ಬಂದು 210 ಡೇಸ್ದು ರಾಶಿ. ಅಂದರೆ ಇದು ತಳಿ ಯಾವ್ದು ಸರ್? ಇದು ದೇಸಿ ಪಾಳ ವೆರೈಟಿ ಅಂತ ಬರ್ತದೆ ರೀ. ಓಕೆ. ಸೊ ಪೆರಿನಿಯಲ್ ಒಂದ್ಸಲ ಹಾಕಿದ್ರೆ 5 ವರ್ಷ ಇರುತ್ತೆ. ಓಕೆ. ಇದ್ರ ಸ್ಪೇಸಿಂಗ್ ಎಷ್ಟು ಕೊಡ್ತೀವಿ ಸರ್? ಇದ್ರ ಡಿಸ್ಟೆನ್ಸ್ ಬಂದ್ಬಿಟ್ಟು ಗಿಡದಿಂದ ಗಿಡ 4 ಅಡಿ ಕೊಟ್ಟಿದ್ದದು ರೀ. ಸಾಲಿಂದ ಸಾಲ 6 ಅಡಿ ಕೊಟ್ಟಿದ್ದು. 6 ಅಡಿ. ಇದು ಒಂದು ಎಕರೆಗೆ ಎಷ್ಟು ಗಿಡ ಕೊಡ್ತಾರೆ ಸರ್? ಒಂದು ಎಕರೆದಲ್ಲಿ ನಾವು 6x4 ಮಾಡಿದ್ರೆ ಅಂತಂದ್ರೆ 1800 ಬೀಜ ಬೀಳುತ್ತೆ ಅಷ್ಟೇ. ಅದಕ್ಕಿಂತ ಜಾಸ್ತಿ ಅಂದ್ರೆ ಅಂದಾಜ ಇದು ಏನಂತೀರಿ 1 kg ಬೇಕಾಗ್ತದೆ. 1 kg ಬೀಜ ಬೇಕು. 1 kg ಬೀಜ ಬೇಕು. ಇದಕ್ಕೆ ಇದನ್ನು ನಿಮ್ಮ ಬಡ್ಡಿ ಅದ ಒಂದು ಸ್ವಲ್ಪ ಕೈ ಹಿಡಿತೀರಿ. ಇದು ಒಂದು ಗಿಡದ ಲೆಕ್ಕ ಅದ ರೀ. ಹೌದು, ಇದಿಷ್ಟು ಪೂರಾ ಒಂದು ಗಿಡದ ಲೆಕ್ಕ ಬರ್ತದೆ. ಪಂಟೆ ಇವನ್ನೆಲ್ಲ ನೋಡಿದ್ರೆ ಇದರಲ್ಲಿ ಏನಾಗ್ತದೆ ಸರ್, ಒಂದು ಸ್ಟೆಮ್ಮು ದಪ್ಪ ಬರ್ತದ್ರಿ. ಇದು ಪೂರಾ ನಮ್ದೇನ್ ಹಿಂಗ್ ಮುಷ್ಟಿ ದಪ್ಪ ಅದಲ್ರಿ, ಎಷ್ಟು ದಪ್ಪ ಬರ್ತಾವ್ರಿ. ಇದು ಇನ್ನೂ ದಪ್ಪ ಆಗ್ತದೆ ಕಾಲಕ್ರಮೇಣ. ಇದು ವರ್ಷ ಸೈಜ್ ವಿಡಿಯೋ ಈ ಕಡೆ ತಗೋತೀನಿ. ಅಲ್ಲೇ ಮಲ್ಲಿಕಾರ್ಜುನ್ ಹೇಳ್ರಿ. ಮಲ್ಲಿಕಾರ್ಜುನ್ ಏನು ಹೇಳಕ್ಕೆ? ಇದು ತೊಗರಿದ್ ಏನ್ ಬಡ್ಡಿ ಅದಲ್ರಿ, ಇದು ದಪ್ಪ ಅದ್ರಿ. ಇದು ಇಷ್ಟು ದಪ್ಪ ಆಗ್ತದ್ರಿ. ಇನ್ನೂ ದಪ್ಪ ಆಗ್ತಾ ಬರ್ತದೆ. ಸದ್ಯ ಇವಾಗ ಇಷ್ಟ ಆದ್ರಿ. ಸೊ ಇದು ಏನಂತಂದ್ರೆ ನಾವ್ ಹೆಂಗ್ ವರ್ಷ ಇಂಕ್ರೀಸ್ ಆಗ್ತಲ್ರಿ, ಅದು ಇಂಕ್ರೀಸ್ ಆಗ್ತಾ ಇಷ್ಟು ದಪ್ಪ ಸೈಜ್. ಅಂದ್ರೆ ಇದು 175 ದಿವಸದ ಇಷ್ಟೇ ಅದ. ಇದಕ್ಕಿಂತ ದಪ್ಪನೂ ಆಗ್ತಾವ್ರಿ. ಇನ್ನ ದಪ್ಪ ಹಾಕೋತ ಹೋಗ್ತದ. ಈ ಪಂಟೆ ಎಷ್ಟವ್ರಿ ಮಲ್ಲಿಕಾರ್ಜುನ್ ಸಾಹೇಬ್? ನಾವು ಏನ್ ಮಾಡಿದ್ವಿ ಅಂತಂದ್ರೆ ಸಣ್ಣದಿದ್ದಾಗ ತುದಿ ಚೂಟಿತ್ರಿ, ಪ್ರೋನಿಂಗ್ ಮಾಡಿದ್ರಿ. ಪ್ರೋನಿಂಗ್ ಮಾಡಿದಾಗ ಏನಾಗ್ತವ್ರಿ, ಪಂಟೆಗಳು ಜಾಸ್ತಿ ಹೊಡಿತಾ ಬರ್ತಾವ್ರಿ ಈ ತರ ಎಲ್ಲ. 1 2 3 4 5 6 7 8 ಹಿಂಗವ್ರಿ. ಮತ್ತ ಅದ್ರ ಜೊತೆಗೆ ಮತ್ತೆ ಇಲ್ಲಿ ಮತ್ತೆ ಪಂಟೆ ಹೊಡಿತಾವ್ರಿ. ಮತ್ತೆ ಮ್ಯಾಲ್ನು ಪಂಟೆ ಹೊಡಿತಾವ್ರಿ. ಎಷ್ಟು ಪಂಟೆ ಹೊಡಿತಾವ್ರಿ ಅಷ್ಟು ಗಿಡಕ್ಕೆ ಇವು ಚಲೋ ಆಗ್ತವೆ. ಕಾಯಿ ಜಾಸ್ತಿ ಆಗ್ತವೆ. ನಾನು ಬರ್ತೀನಿ ಅಂತ. ಇದ್ರದ್ದು ಪಾಟ್ ಸೈಜ್ ಏನೋ ಬರೀ ಸರ್? ಇವು ನಿಮ್ಗೆ ಏನ್ ಬರ್ತಾವಲ್ರಿ, ಈ ವೆರೈಟಿ ಇದರದಲ್ರಿ, ಇದು ನಿಮ್ಗೆ ಮಿನಿಮಮ್ ಅಂತಂದ್ರು 5, ಮ್ಯಾಕ್ಸಿಮಮ್ 6 7 ತನ ಬರ್ತಾವ್ರಿ. 5 6 7. ಇದು ಎಲ್ಲ ಇರೋದು ಒಂದೊಂದದು ಕಾಳು ಇಷ್ಟು ದಪ್ಪ ಬರ್ತಾವ್ರಿ. ಬೇಕಾದ್ರೆ ಒಂದ್ಸರಿ ನೋಡ್ರಿ, ತೆಗೆದು ಇಲ್ಲಿ ನೋಡ್ರಿ, ಒಂದ್ಸ ಗೊತ್ತಾಗ್ಬಿಡ್ತದೆ. ಈಗ ನಿಮ್ ಕಾಳು ಬಂದವಲ್ರಿ, ಈ ಕಾಳಿನ ಸೈಜ್ 1-2 ಇಡ್ರಿ, ಲಾಸ್ಟಿಗೆ ಹಾಕ್ಬಿಡ್ರಿ. ಯಾವ್ದ್ರಿ ಸೈಜ್ ಸಲಗ 1-2 ಇವು ತಕೋರಿ. ಇರ್ತವ್ರಿ ಇದರಲ್ಲಿ ಯಾವ್ದು ಹೆಲ್ದಿ ಬರ್ತಾವ. ಈ ತರ 5 ಪಾಡ್ ಅದ್ರಿ. 5 ಬರ್ತವೆ ನೀಟಾಗಿ. 5 ಆಲ್ಮೋಸ್ಟ್ ನಿಮ್ಗೆ 5 6 7 ಹಿಂಗ್ ಬರ್ತವೆ. ಓಕೆ. ಸೊ ಇದು 1-2 ಇವು ತೋರಿ ಲಾಸ್ಟಿಗೆ ಹಾಕೊಂಡ್ರಿ. ಇಲ್ಲಿ ತೋರಿಸ್ತೀನಿ, ಚಲೋ ಟೇಸ್ಟ್ ಅದ. ಆಯ್ತಾ? 5 1 ಗಿಡಕ್ಕೆ ಇದು ಕಮ್ ಸೆ ಕಮ್
ನೀರ್ ಇರ್ಲಾರ್ದು ಒಣ ಬೇಸಾಯ ನಾವು ಮಾತಾಡ್ತಿದ್ದು ಗುಲ್ಬರ್ಗದ ಮಂದಿ ಸಲಗ, ಯಾಕಂದ್ರೆ ನಮ್ ಬಾಳ್ ರೈತರ ಬಳಿ ಹೊಲ್ದಾಗ ನೀರಿಲ್ಲ. ಸೊ ಒಣ ಬೇಸಾಯದಾಗ ಕಮ್ ಸೆ ಕಮ್ ನಿಮ್ ಪ್ರಕಾರ ಒಂದ್ ಗಿಡಕ್ಕೆ ಎಷ್ಟು ಗ್ರಾಮ್ ಕೊಡ್ತದೆ ಸರಿ? ಒಣ ತೊಗರಿ ನಾವು ಒಂದ್ ಗಿಡದಾಗ ಹಾಕಿದ್ವು ಅಂದ್ರೆ ಒಣ ಬೀಜ ಈಗ ನೋಡಿದ್ರಲ್ರಿ, ಇವು ಹಸಿ ಬೀಜ ರೀ. ಇವು ಹಸಿ ಬೀಜ ನೋಡಿದ್ರೆ ಜಾಸ್ತಿ ಆಗ್ತದೆ. ನಮಗ್ ಒಣ ಬೀಜ ಕೊನೆಗೆ ಏನ್ ನಾವು ಬ್ಯಾಳಿ ಮಾಡ್ಬೇಕಂತ ಬರ್ತದಲ್ರಿ, 350 ಗ್ರಾಮ್ ನಿಮಗ ಒಂದ್ ಗಿಡದಿಂದ ಕಮ್ ಸೆ ಕಮ್ ಮಿನಿಮಮ್. ನಾವ್ ಜಾಸ್ತಿ ಯಾವತ್ತು ಹೇಳಕ್ ಹೋಗ್ಬಾರ್ದ್ರಿ, ಕಡಿಮೆ ಇಷ್ಟ ಹೇಳ್ಬೇಕ್ರಿ. ಜಾಸ್ತಿ ಬಂದಿರೋದು ನಿಮ್ಗ ಅದು ಎಕ್ಸ್ಟ್ರಾ. ಅವ್ರವ್ರ ಹೊಲದ ಗುಣದ ಲೆಕ್ಕದ ಪ್ರಕಾರ ಒಬ್ರಿಗೆ 500 ಬರ್ತಾವ್ರಿ, ಒಬ್ರಿಗೆ 600 ಬರ್ತಾವ, ಒಬ್ರು 900 ತನೂ ಬರ್ತಾವ. ಈ ಕರಡಿ ಸಾಹೇಬ್ರ ಅವ್ರು ನೋಡಿದ್ರೆ ಜಾಸ್ತಿ ದಬಾಶೆ ಬರ್ತದೆ. ಯಾಕಂದ್ರೆ ನೆಲಾನು ಚಲೋ ಅದ, ನೀರ್ನು ಬಿಟ್ಟಾರ. ಒಣ ಬೇಸಾಯದಾಗ ನಿಮ್ ಪ್ರಕಾರ 300 ಹಿಡಿದು 600 ಗ್ರಾಮ್ ತನ ಅಂತ ಒಂದ್ ಮಾತಂದ್ರಿ ಒಂದ್ ಗಿಡಕ್ಕ. ಒಣ ಬೇಸಾಯದಲ್ಲಿ ಒಣಕಾಳು ಹಸಿ ಕಾಳು ಇನ್ನೂ ಜಾಸ್ತಿ ತೂಕ. ಓಕೆ, ಇದು ಎಷ್ಟು ದಿವಸದ್ದು ಇದು ಅದ್ರ ಹಾರ್ವೆಸ್ಟಿಂಗ್? ಇದು 210 ಡೇಸ್. ಅಂದ್ರೆ ಈಗ 175 ದಿವಸ ಅದ. ಅಂದ್ರೆ ಈಗ ನಿಂಬಲ್ಲಿ 45 ದಿವಸ 45 ಡೇಸ್ ನಿಂಬಲ್ಲಿ ಇನ್ನ ಕೈದಾಗದ. ಇನ್ನ ಇದು ದಾಣಿ ದೊಡ್ಡ ಅದ, ಇನ್ನು ದಾಣಿ ಅವ್ರಿ ಇನ್ನೂ ಚಲೋ ಬರ್ತಾವ್ರಿ. ಇನ್ನೊಂದು ವಿಡಿಯೋ ಮಾಡ್ರಿ. ಇದು ವರ್ಷದಾಗ ಎಷ್ಟು ಸಲ ಈ ತಳಿ ಹಾರ್ವೆಸ್ಟ್ ಆಗ್ತದೆ ಸರ್? ಇದು ವರ್ಷದಲ್ಲಿ 2 ಸಲ ಹಾರ್ವೆಸ್ಟ್ ಮಾಡ್ಕೋಬಹುದು. ಒಂದು ಈ ಜನವರಿದಾಗ ಹಾರ್ವೆಸ್ಟ್ ಮಾಡೋದ್ರಿ, ಇನ್ನೊಂದು ಮಾರ್ಚ್ ಏಪ್ರಿಲ್ 3 ತಿಂಗಳ ಬಿಟ್ಟು ಮತ್ತೆ ಹಾರ್ವೆಸ್ಟ್ ಮಾಡ್ಬೇಕು. ಓಕೆ, ಇದು ಈ ತಳಿ ಎಷ್ಟು ವರ್ಷ ಬರ್ತದೆ? ಇದು ಒಂದೇ ವರ್ಷ ಬರ್ತದೋ? ಇಲ್ಲ 5 ವರ್ಷ ತನ ಇರ್ತದ್ರಿ. ಈಗ ನಾವೇನು ಬಿತ್ತನೆ ಮಾಡೀವ್ರಿ, ಇನ್ ನಾವ್ ಮತ್ತೆ ಬಿತ್ತನೆ ಮಾಡಕ್ ಹೋಗಲ್ರಿ. ಇವೇ ಬೀಜನ ನಾವು ಇವಿಷ್ಟು ಏನ್ ಪಂಟೆ ಹಿಂಗ್ ಇಟ್ಕೊಂಡು ಮ್ಯಾಲಿನೆಲ್ಲ ಕಡಿದ್ಕೊಂಡ್ ಬಿಡ್ತೀವ್ರಿ. ಇವೆಲ್ಲ ಕಾಯಿಗಳೆಲ್ಲ ಕಡದ್ಮೇಲೆ ಇವು ಮತ್ತೆ ಇಲ್ಲಿ ಮತ್ತೆ ಪುನಃ ಚಿಗುರ್ತಾವೆ. ಇವೆಲ್ಲ ಇವಿಷ್ಟು ಸೇರಿ ಇಲ್ಲಿ ಕತ್ತರಿಸ್ಬೇಕು. 3 ಫೀಟ್ ಹೈಟ್, ಇಲ್ಲಾಂದ್ರೆ ನಮ್ ಟೊಂಕದ ಸೈಜಿಗೆ ಕಟ್ಟಿರ್ತದೆ ಸಾಕು. ಇವು ಮತ್ತೆ ಇಲ್ಲಿಂದ ಮತ್ತೆ ಚಿಗುರ್ಕೊಂಡ್ ಮತ್ತೆ ಮ್ಯಾಲ್ ಬರ್ತಾವ. ಓಕೆ, ಈಗ ನನ್ಗೆ ಇನ್ನೊಂದು ಪ್ರಶ್ನೆ ಅದ ರೀ ಮಲ್ಲಿಕಾರ್ಜುನ. ಈಗ ನೀವು ಫಸ್ಟ್ ಟೈಮ್ ಇದು ಬೆಳಿ ಹಾಕಿರಿ, ಇದು ಪೆರಿನಿಯಲ್ ಪ್ಲಾಂಟ್ ಅದ, ಬರೋಬರ್ರಿ? ಹೌದು. ಈಗ ಈ ಸಲ ನೀವು ಏನ್ ಹೇಳಿದ್ರಿ 300 ಗ್ರಾಮ್ ಕಮ್ ಸೆ ಕಮ್ ಬರ್ತದ, 600-700 ಬರ್ಬಹುದು. ಅದು ಮಾತ್ರ ಬೇರೆ ಅದ, ನೀವು ಕಮ್ ಸೆ ಕಮ್ ಮತ್ ಮಾತಾಡಿದ್ರಿ, ಬರೋಬರ್ದ. ಇದು ಮುಂದಿನ ಸಲ ಹೆಚ್ಚಾಗ್ತದೆ? ಮುಂದಿನ ಸರಿ ಹೆಚ್ಚಾಗ್ತದೆ ಸರ್. ಯಾಕಂತಂದ್ರಿ, ಮುಂದಿನ ಸರಿ ಆಲ್ರೆಡಿ ನಾವ್ ಏನ್ ಬೇರು ಅವೆಲ್ಲ ಮಾಡೋದ್ ಏನ್ ನೆಸೆಸಿಟಿ ಬರಲ್ರಿ. ಈಗೇನ್ ನಾವ್ ಇಲ್ಲಿ ಕಡಿತೀವಿ ರೀ, ಕಡಿದ ತಕ್ಷಣ ಏನಾಗ್ತಾರೆ ಆಲ್ರೆಡಿ ಬೇರ್ ಚಿಗುರ್ಕೊಂಡ್ ಬಿಟ್ಟದ್ರಿ, ಕಾಂಡನು ಎಲ್ಲಾ ರೆಡಿ ಆದ್ರಿ. ಇನ್ನೇನಿಲ್ಲ, ಮೇಲೆ ಬರೇ ಕೊಂಟೆಗಳು ಹೊಡಿಬೇಕ್ರಿ, ಹೂವ ಬಿಡಬೇಕು, ಎಲ್ಲಿ ಬೆಳಿಬೇಕು ಅತ್ ಮಾಡ್ತೀನಿ. ಅಂದ್ರೆ ನಿಮ್ ಪ್ರಕಾರ ಏನಂದ್ರೆ ಅವಾಗ ಹೆಚ್ಚು ಜಾಸ್ತಿ ಬರ್ತದೆ ಸರ್, ಕಾಳು ಜಾಸ್ತಿಗಳು ಸಿಗ್ತಾವ. 2ನೇ ಟೈಮು 3ನೇ ಟೈಮು 4ನೇ ಟೈಮ್ ಏನಾವಲ್ರಿ, ಅವಾಗೆಲ್ಲ ಇನ್ಕ್ರೀಸ್ ಆಗ್ತಾ ಬರ್ತದೆ. ಯಾಕಂದ್ರೆ ಅದು ಎವ್ರಿ ಟೈಮ್ ಪ್ರೊಡಕ್ಷನ್ ಮಾಡಕ್ಕೆ ಆಲ್ರೆಡಿ ಸ್ಟೆಮ್ ಎಲ್ಲ ರೆಡಿ ಆಗಿ ನಿಂತದ. ಸೊ ಬರೀ ಪ್ರೊಡಕ್ಷನ್ ಮಾಡ್ಕೊಂತ ಹೋಗ. ಅಂದ್ರೆ ನಿಮ್ ಪ್ರಕಾರ ಏನಂದ್ರೆ ಅಂದ್ರೆ ಇದು ಫಸ್ಟ್ ಟೈಮ್ ಅದ, ಅದಕ್ಕೆ ಇದು ದೊಡ್ಡದಿದ್ರು ಗಿಡ ಸಣ್ಣದಲ್ಲತ್ತೀರಿ ಒಂದು. ಎರಡನೇದೇನಂತಂದ್ರಿ, ಬೇರ ಖಾಂಡ ಇದ್ರ ತಯಾರಾಗಿದ್ದಕ್ಕ ಮುಂದೆ ಇದ್ರ ಶಕ್ತಿ, ಗಿಡದ ಶಕ್ತಿ ಬರೀ ಪಂಟೆ ಬೆಳ್ಯಾಕ, ಮುಂದಿನ ಪಂಟೆ ಒಡ್ಯಾಕ, ಹೂವ ಬಿಡಕ, ಎಲಿ ಬಿಡಕ, ಕಾಯಿ ಬಿಡೋ ಸಲ ಉಪಯೋಗಿಸ್ತದೆ. ಹಿಂಗಾಗಿ ಈ ಗಿಡ ಇನ್ನ ಜಾಸ್ತಿ ನಿಮ್ಗೆ ಇಳುವರಿ ಕೊಡ್ತದ ನಾವು ಒಂದು ಮಾತು ಹೇಳಿದ್ರಿ. ಕರೆಕ್ಟ್ರೇ? ಇದಕ್ಕೇನು ರೋಗ ಏನ್ರಿ ಸರ್? ಈ ವೆರೈಟಿಗೆ ರೋಗ ಬರಲ್ಲ ಸರ್, ಯಾಕಂದ್ರೆ ಇದು ನಮ್ಮ ದೇಸಿ ತಳಿ ಅಂತ ನಾವ್ ಅಂತೀವಿ. ಪಾಳ ವೆರೈಟಿ ಇದಾವ್ರಿ. ಇದಕ್ಕ ರೋಗ ಅಂತ ಯಾವ್ದು ಬರಲ್ಲ, ಡಿಸೀಸ್ ಫ್ರೀ ಆಕ್ಚುಲಿ ಇವು ಇರೋದ್ರಿ. ಈಗ ನಿಸರ್ಗದಾಗ ಹುಳ ಅವು ಇವು ಬರ್ತಾವ, ಏನೋ ಬಂದು ಏನೋ ಮಾಡಬಾರ್ದು ಅನ್ನೋದಕ್ಕೆ ನಾವು ಪ್ರಿಕಾಷನ್ ನಲ್ಲಿ ಹಾರ್ಟಿಕಲ್ಚರ್ ಆಯಿಲ್ ಸ್ಪ್ರೇ ಮಾಡಿದ್ವಿ. ಅದು ಇಲ್ಲ, ಅದು ಸ್ಪ್ರೇ ಬಗ್ಗೆ ಲಾಸ್ಟಿಗೆ ಮಾತಾಡನ್ರಿ, ಏನೇನ್ ಮಾಡಿರಂತ. ಆದ್ರೆ ಈಗ ನನ್ ಗಿಡದ ಬಗ್ಗೆ ಹೇಳ್ರಿ ಮಲ್ಲಿಕಾರ್ಜುನ ಅವ್ರೆ. ಈಗ ನೀವೇನ್ ಹೇಳಿದ್ರಿ, ಇದು ಮಳೆಗಾಲದಾಗ ಹಾಕಿರಿ ಸಾಹೇಬ್ರ, ಜೂನ್ದಾಗ ಹಾಕಿರಿ ನೀವು, ಯಾವ ಮೇದಾಗ ಹಾಕಿರಿ? ಜೂನ್ದಾಗ ಹಾಕಿರಿ. ಜೂನ್ದಾಗ ಗಿಡ ಹಾಕಿರಿ, ಈಗ ಮಳೆ ಇತ್ತು, ಇಷ್ಟು ದಿವಸ ಬತ್ರಪ್ಪ. ಹೌದು. ಇನ್ನು ಬೇಸಿಗೆಗೆ ನೀವೇನ್ ಮಾಡೋರು ಸರ್? ಬೇಸಿಗೆಗೆ ಏನಾಗ್ತದೆ ಸರ್, ಇವಾಗ ನಾವು ಏನ್ ಇದನ್ನ ಹಾರ್ವೆಸ್ಟ್ ಮಾಡ್ತೀವಿ, ಇದ್ರದ್ದು ಏನ್ ನಮ್ಗೆ ಮತ್ತೆ ಎಲಿಗಳು, ಕಂಟೆಗಳು ಇವೆಲ್ಲ ಇದಾವಲ್ರಿ, ಇವನ್ನೆಲ್ಲ ನಾವು ಇದೇ ಸಾಲಿಗೆ, ಇದೇನಿ ಉದ್ದಕ್ಕೆ ಸಾಲ್ ಬರ್ತದಲ್ರಿ, ಈ ಸಾಲಿಗೆನೆ ನಾವು ಮಲ್ಚಿಂಗ್ ಅಂತ ಹಾಕ್ತೀವಿ. ವಾಪಸ್ ಮಲ್ಚಿಂಗ್ ಹಾಕ್ದಾಗ್ರಿ ನಾವು ಕುಬಾಸಾಯಿಲ್ ಕಂಡೀಷನರ್ ಕೊಟ್ಟಿರೋದ್ರಿಂದ ಅದ್ರೊಳಗಡೆ ನೀರಿನ ಶಕ್ತಿ, ಹೈಗ್ರೋಸ್ಕೋಪಿಂಗ್ ನೇಚರ್ ಆದ್ರಿ, ಆ ಇರೋದಕ್ಕೆ ಈ ವೆರೈಟಿಗೆ ಸೆಟ್ ಆಗ್ತದೆ. ಹೆಂಗಾಗ್ತದೆ ಅಂತಂದ್ರಿ, ಇದಿಷ್ಟು ನಾವು ಹಾಕಿದಾಗ ಆಲ್ರೆಡಿ ಬೆಳಗ್ಗೆ ಹೊತ್ತು ಹಿಬ್ನಿ ಏನ್ ಕಡ್ತದಲ್ರಿ, ಅದೇ ತೇವಾಂಶ ನಮ್ಗೆ ಈ ಗಿಡಕ್ಕೆ ಸಾಕ್ರಿ.
ಸಾಕು. ನಾವು ಹೆಚ್ಚು ನೀರ್ ಕೊಡ್ಬೇಕು ಅನ್ನೋಂಥದ್ದು ಬೇಕಿಲ್ರಿ. ಗಿಡಕ್ಕೆ ಬೇಕಾಗಿರೋದು ತೇವಾಂಶ, ಅಂದ್ರೆ ಮಾಯಿಶ್ಚರ್ ಲೆವೆಲ್ ಮೇಂಟೈನ್ ಮಾಡ್ಬೇಕು. ನಾವು ನೀರ್ ಕೊಡ್ತೀವಿ ಅಂತಂದ್ರೆ ಬ್ಯಾಸ್ಗಿಗೆ ನೀವು ಎಷ್ಟೇ ನೀರು ಕೊಟ್ರು ಒಣಗಿ ಹೋಗ್ತದೆ. ಅದು ಎಷ್ಟು ಕೊಡಕ್ ನಮ್ ಕೈಲಿ ಆಗಲ್ಲ. ಅದ್ರ ಬದಲು ನಾವೇನ್ ಮಾಡ್ತೀವಿ, ಮಲ್ಚಿಂಗ್ ಮಾಡ್ತೀವಿ. ಮಲ್ಚಿಂಗ್ ಮಾಡೋದ್ರಲ್ಲಿಂದ ಮಾಯಿಶ್ಚರ್ ಲೆವೆಲ್ ಮೇಂಟೈನ್ ಆಗ್ತದೆ. ಮಾಯಿಶ್ಚರ್ ಲೆವೆಲ್ ಮೇಂಟೈನ್ ಆಯ್ತು ಅಂದ್ರೆ ಹ್ಯೂಮಸ್ ಕ್ರಿಯೇಟ್ ಆಗ್ತಾರೆ. ಹ್ಯೂಮಸ್ ಕ್ರಿಯೇಟ್ ಆದ್ರೆ ಗಿಡಕ್ಕೆ ಸಾಕ್ರಿ. ಅಂದ್ರೆ ನಿಮ್ ಪ್ರಕಾರ ಏನ್ ಹೇಳಿದ್ರಿ, ಒಂದು ಈ ಎಲಿಗಳು ಹಾಕೋದ್ರಿಂದ ಡ್ರೈ ಮಲ್ಚ್ ಆಗ್ತದ ಅನ್ನೋದು ಮಾತಾಡಿದ್ರಿ. ಎರಡನೇದೇನ್ ಹೇಳಿದ್ರಿ, ಈ ಎಲಿಗಳಿಂದ ವಾಪಸ್ ಏನಾದ್ರು ನೆಲಕ್ಕೆ ನ್ಯೂಟ್ರಿಷನ್ ಸಿಗ್ತದ, ಯಾವ್ದು ಹ್ಯೂಮಸ್ ಅದು ಕಾರ್ಬನ್ ಎಲ್ಲ ವಾಪಸ್ ಹೆಚ್ಚಿಗೆ ಹಾಕೋಕ್ ಹೋಗ್ತೈತಿ. ಹಿಂಗಾಗಿ ಇದೇ ಅದಕ್ಕೆ ಫರ್ಟಿಲೈಸರ್ ಆಗ್ತೈತಿ. ಪ್ಲಸ್ ನೆರಳು ಇದ್ದಿದ್ದಕ್ಕೆ, ಯಾವ್ದು ಮಲ್ಚಿಂಗ್ ಮಾಡಿದ್ದಕ್ಕೆ ನೆರಳು ಇದ್ದಿದ್ದಕ್ಕೆ ಇದೇನಾಗತೈತಿ, ನಿಮ್ಗ ನೆಲ ನೀರ್ ಕೇಳಲ್ಲ ಅನ್ನೋದು ಒಂದ್ ಮಾತಂದ್ರಿ. ಇನ್ನೊಂದೇನ್ ಹೇಳಿದ್ರೆ ಕೂಬಾ ಸಾಯಿಲ್ ಕಂಡೀಷನರ್ ಅದ, ಅದನ್ನದ ಹೈಗ್ರೋಸ್ಕೋಪಿಕ್ ನೇಚರ್ ಅದ, ಅದೊಂದು ಉಪಯೋಗಿಸೋದ್ರಿಂದ ನಿಮ್ಗೆ ಡಬಲ್ ಬೆನಿಫಿಟ್ ಅದ. ಹಿಂಗಾಗಿ ನಿಮಗ್ ಬ್ಯಾಸಿಗೆಗ ಈ ತೊಗರಿ ಗಿಡಕ್ಕ ನೀರ್ ಕುಡ್ಲಾರ್ದೇನು ಇದು ಕಾಳು ಕೊಡ್ತದ ಅನ್ನೋದು ಮಾತಾಡಿದ್ರಿ. ಕರೆಕ್ಟ್. ಈಗ ನನಗ ಇದಕ್ಕೆ ಎಷ್ಟು ಫರ್ಟಿಲೈಸರ್, ಎಷ್ಟು ಯಾರು ಕೊಟ್ಟಿರಿ, ಎಷ್ಟು ಕೊಟ್ಟಿರಿ ಸರ್? ಇದು ಕೂಬಾ ಸಾಯಿಲ್ ಕಂಡೀಷನರ್ ಕೊಟ್ಟಿರೋದ್ರಿ. 1 ಎಕರೆಗೆ ನಾವು 2 ಚೀಲ ಕೊಟ್ಟಿರೋದ್ರಿ. 2 ಚೀಲ 1 ಎಕರೆಗೆ 2 ಚೀಲ ಕೊಟ್ಟಿರಿ. ಮತ್ತೆ ಇದಕ್ಕೆ ಸಾಯಿಲ್ ಬೂಸ್ಟರ್ ಬರ್ತಾರೆ 5 kg. 5 kg ನಾವು ಮಣ್ಣಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಎಲ್ಲ 1 ಎಕರೆಗೆ ಹಾಕಿರೋದು. ಅಂದ್ರೆ 1 ಪ್ಯಾಕೆಟ್ ಸಾಯಿಲ್ ಬೂಸ್ಟರ್, 2 ಬ್ಯಾಗ್ ಕೂಬಾ ಸಾಯಿಲ್. ಇದು ಬಿಟ್ಟು ಮತ್ತೇನು ಉಪಯೋಗಿಸಿದ್ರು? ಬೇರೆ ಇನ್ನೇನು ಉಪಯೋಗಿಸಿಲ್ಲ, ನೆಸೆಸಿಟಿನೂ ಇಲ್ಲ ಸರ್. ಯಾಕಂದ್ರೆ ಈ ಗಿಡಕ್ಕೆ ಏನ್ ನಮಗ್ ಬೇಕು, ಈ ವೆರೈಟಿಗೆ ಏನ್ ಬೇಕು, ಅದು ಕೂಬಾ ಸಾಯಿಲ್ ಕಂಡೀಷನರ್ದಾಗ ಎಲ್ಲ ಅದ. ಸೊ ಮೈಕ್ರೋನು ಅದ, ಮ್ಯಾಕ್ರೋನು ಅದ. ಸೊ ಬೇಕಾಗಿರೋದಕ್ಕೆ ನಮ್ ಮತ್ತೆ ಅಡಿಷನಲ್ ತರೋ ನೆಸೆಸಿಟಿ ನಮ್ಗೆ ಅನ್ಸಿಲ್ಲ. ಸೊ ಅದಕ್ಕೆ ನಾವು ಹಾಕಿ. ಇದಕ್ಕೆ ಏನ್ರ ಸ್ಪ್ರೇ ಮಾಡಿರಿ ನೀವು? ಸರ್ ಇದಕ್ಕೆ 3 ಟೈಮ್ ಸ್ಪ್ರೇ ಮಾಡಿದ್ದಾದ್ರಿ. ಹಾರ್ಟಿಕಲ್ಚರ್ ಆಯಿಲ್, ಗ್ರೋತ್ ಪ್ರಮೋಟರ್ ಆಯಿಲ್ 2 ಲೀಟರ್ 1 ಎಕರೆಗೆ 2 ಲೀಟರ್ 2 ಗ್ರೋತ್ ಪ್ರಮೋಟರ್ ಬೇಕಾಯ್ತು. ಅಂದ್ರೆ 1 ಎಕರೆಗೆ ನಿಮ್ ಪ್ರಕಾರ ಏನಾಯ್ತು, 2 ಚೀಲ ಕೂಬಾ ಸಾಯಿಲ್ ಕಂಡೀಷನರ್, 1 ಪ್ಯಾಕೆಟ್ ಸಾಯಿಲ್ ಬೂಸ್ಟರ್, 2 ಲೀಟರ್ ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್, 2 ಪ್ಯಾಕೆಟ್ ಗ್ರೋತ್ ಪ್ರಮೋಟರ್ ಈ ಹೊಲಕ್ಕೆ ಉಪಯೋಗಿಸಿರಿ. ಸ್ಪ್ರೇ ಎಷ್ಟು ಸಲ ಮಾಡಿದ್ರಿ? 3 ಸ್ಪ್ರೇ ಮಾಡಿದ್ವಿ. ಅದೇ ಇನ್ನೊಂದ್ ರೈತಕ್ಕೆ ಹೇಳ್ದಂಗಿರಿ, 1/2 ಲೀಟರ್ ಮೊದಲು ಹಾಕಿ ಮಾಡಿರಿ, ಆಮ್ಯಾಗ 1.5 ಲೀಟರ್ದಾಗ 2 ಸಲ ಸ್ಪ್ರೇ ಮಾಡ್ಕೊಂಡಿರಿ ಅನ್ನೋದು ಒಂದ್ ಮಾತು ಹೇಳಿದ್ರಿ. ಇದು ನಿಮ್ಮಲ್ಲಿ ನಟೆ ಏನ್ರಿ ಹೋಗ್ಯಾವನ್ರಿ? ಯಾವ ನಟೆ ಏನು ಕಾಣಲ್ಲ, ಏನು ಇಲ್ಲ. ಓಕೆ, ಸೊ ಇದು ಆಯ್ತ್ರಿ. ಇದು ಇನ್ನೊಂದೇನ್ ಸರ್, ನಟೆ ಹೋಯ್ತು ಅಂತಂದ್ರೆ ಒಂದಕ್ಕೆ ಹೋಗಲ್ರಿ, ಇಡೀ ಹೊಲನೇ ಹೋಯ್ತು. ಹೌದೌದು. ಇಲ್ಲಿ ನೀವು ಯಾವ ಹೊಲನು ಬೇಕಾದ್ರೆ ಭಾರತದ ನೆಲ ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ, ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ, ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕೂಬಾ ಸಾಯಿಲ್ ಕಂಡೀಷನರ್ ಎಲ್ಲ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ. ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ, ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕೂಬಾ ಸಾಯಿಲ್ ಕಂಡೀಷನರ್
ಯಾವುದೇ ಮಣ್ಣು ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ. ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕೂಪಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕೂಪಕೂಟು ಮೋಟರ್ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ನಮ್ಮ ಊಟಕ್ಕೆ ವಿಷವಲ್ಲ, ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.